ನಮ್ಮಲ್ಲಿ ಅಡಿಕೆ ಬೆಳೆ ತಮಗೆಲ್ಲ ಗೊತ್ತಿದೆ, ದುಬಾರಿಯಾದಂಥ ವಸ್ತು. ಈ GST ಇಲಾಖೆಗೆ ಈ ಅಡಿಕೆ ಬೆಳೆಗಾರರು ಆಮೇಲೆ ಅಡಿಕೆ ವ್ಯಾಪಾರಸ್ಥರ ಮೇಲೆ ಸ್ವಲ್ಪ ಕಣ್ಣು. ಯಾಕಂದ್ರೆ ಅವ್ರಿಗೂ ರೆವಿನ್ಯೂ ಕೊಡ್ಬೇಕು ಸರ್ಕಾರಕ್ಕೆ, ಅವ್ರು ಮಾಡೋದು ತಪ್ಪೇನಲ್ಲ. ಆದ್ರೆ ಈ ಸಣ್ಣ ಪುಟ್ಟ ನಮ್ಮಲ್ಲಿ ಏನಾಗ್ತಿದೆ, 3-4 ನಮೂನಿ ಸ್ಟೆಪ್ಗಳಿದೆ. ನಮ್ಮ ತೋಟದಿಂದ ಕೆಡಕೊಂಬಂದು ಒಂದು ಕೇಣಿ ಮನೆ ಅಂತ ಇರುತ್ತೆ, ಅಲ್ಲಿಂದ ಬೇಯಿಸಿ ಅಲ್ಲಿಂದ ವಾಪಸ್ ತರ ಅಂತ ದಾರಿಯಲ್ಲಿ ಅಡಿಕೆ ಚೀಲಗಳು ಅಡ್ಡಾಡ್ತವೆ. ಅದಾದ್ಮೇಲೆ ಕೆಲವರು ಕೇಣಿ ಹಿಡಿತಾರೆ. ಕೇಣಿ ಹಿಡಿದವರು ನಮ್ಮ ತೋಟ ಒಂದು ಊರಲ್ಲಿ ಇದ್ರೆ ಅವ್ರು ಕೇಣಿ ಮಾಡೋದು ಬೇರೆ ಕಡೆ ಇರ್ತದೆ. ಅಲ್ಲಿಂದ ತಂದು ನಮಗೆ ಕೊಡೋ ಅಂತ ಸಂದರ್ಭದಲ್ಲಿ ಅಡಿಕೆ ಲಾರಿಗಳಲ್ಲಿ ಕಾರ್ಗ ಇದ್ರಲ್ಲಿ ಸಿಗ್ತದೆ, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ. ಈ ತರ 3-4 ನಮೂನಿ ಇರೋಂಥ ಸಂದರ್ಭದಲ್ಲಿ ಈ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನಮ್ಮ ರೈತರು ಏನ್ ತಗೊಂಡೋಗಂತ ಅಡಿಕೆಗಳನ್ನ ಹಿಡಿಯೋದು, ಪೆನಲ್ಟಿ ಹಾಕೋದು, ಈ ಲಂಚದ ಬೇಡಿಕೆ ಇಡೋದು, ಈ ತರ ಒಂದು ವ್ಯವಸ್ಥೆ ನಡೀತಾ ಇತ್ತು. ನಾನು ಸುಮಾರು ಗೆದ್ದಾಗಿಂದನೂ ಹೇಳ್ಕಂತ ಮ್ಯಾನೇಜ್ ಮಾಡ್ಕಂತ ಬಂದೆ. ನಿನ್ನೆ ಒಬ್ರ ಹತ್ರ ಡಿಮ್ಯಾಂಡ್ 5 ಲಕ್ಷ ಡಿಮ್ಯಾಂಡ್ ಮಾಡೋದು ಅನ್ನೋ ಒಂದು ಮಾಹಿತಿ ಬಂತು. ಜನಸತ್ಯನ ನೋಡೋಣ, ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಡಿಮ್ಯಾಂಡ್ ಬಂತು. ಆ ಡಿಮ್ಯಾಂಡ್ ಮೇಲೆ ಈಗ ಅದು ಬರೀ ಫೋನಲ್ಲೇ ಹೇಳಿದ್ರು ಸರಿ ಆಗಲ್ಲ ಅಂತ ಖುದ್ದು ನಾನೇ ಅಧಿಕಾರಿಗಳ ಹತ್ರ ಬಂದು ಮೇಲಧಿಕಾರಿಗಳನ್ನು ಕರೆಸಿ JC ಅವ್ರ ಜಾಯಿಂಟ್ ಕಮಿಷನರ್ ಬಳ್ಳಾರಿ ಅಂತ ಪಾಪ ರಾತ್ರಿ ಫೋನ್ ಮಾಡಿದ್ರೆ, ಬೆಳಿಗ್ಗೆ ನಾನು ಬರ್ತೀವಿ ಬನ್ನಿ ಸರ್ ಅಂತೇಳಿ ಇವ್ರು ಡಿಸ್ಕಸ್ ಮಾಡಿ ರೈತರಿಗೆ ಇನ್ನು ಮುಂದೆ ಯಾವುದೇ ರೀತಿ ತೊಂದರೆ ಆಗದೆ ನಾವು ನೋಡ್ಕೊಳ್ತೀವಿ. ಅಕಸ್ಮಾತ್ ನೀವೇನು ಅಲಿಗೇಷನ್ ಮಾಡ್ತಿದ್ದೀರಿ 5 ಲಕ್ಷದ್ದು, ಅದು ನಿಜ ಆಗಿತ್ತು ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗೆ ಒಂದು ನೋಟಿಸ್ ಕೊಡಬೇಕು, ಏನ್ಸಸ್ ಕೊಡಬೇಕು, ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ರೈತರಿಗೆ ತೊಂದರೆ ಮಾಡಬೇಡ್ರಿ ಅನ್ನೋದು ನನ್ನ ಮನವಿ. ಇಲ್ಲ, ರೈತರು GST ಇದೆ ಅಡಿಕೆಗೆ, ಬಟ್ ವ್ಯಾಪಾರಸ್ಥರ ಹತ್ರ ಇದೆ, ರೈತರ ಹತ್ರ GST ಬರೋದಿಲ್ಲ. ಅವ್ರು ವ್ಯಾಪಾರಸ್ಥರು ಏನ್ ಮಾಡ್ತಾರೆ, ಕೆಲವು ಕೇಣಿ ಅನ್ನೋದು ಒಂದು ಪದ್ಧತಿ ಇದೆ ನಮ್ಮಲ್ಲಿ, ಮಾಹಿತಿ ಇದೆಯೋ ಇಲ್ಲೋ. ನಮ್ಮ ತೋಟ ಒಂದ್ ಕಡೆ ಇರುತ್ತೆ, ಅವ್ರ ಕೇಣಿ ಮನೆ ಒಂದ್ ಕಡೆ ಅಂತ ಇರುತ್ತೆ. ಆ ತೋಟದಿಂದ ಕೆಡವಕೊಂಡು ಹೋಗಿ ಆ ಕೇಣಿ ಮನೇಲಿ ಬೇಯಿಸಿ ರೆಡಿ ಮಾಡ್ತಂದ್ ಮಾಲ್ನ ಗಾಡಿಗಳಲ್ಲಿ ತರ್ತಿರ್ತಾರೆ, ಟ್ರ್ಯಾಕ್ಸ್ಗಳು ಮಾಡ್ಕೊಂಡಿರ್ತಾರೆ, ಟ್ರಾನ್ಸ್ಪೋರ್ಟೇಷನ್ ಲಾರಿಗಳು, ಟ್ಯಾಕ್ಟ್ರಿಗಳು. ಇವ್ರೇನ್ ಮಾಡ್ತಾರೆ, ಆ ಸಂದರ್ಭದಲ್ಲಿ ನೀವು ಡಾಕ್ಯುಮೆಂಟ್ ಇಟ್ಕೊಂಬರ್ರಿ, ಎಲ್ಲಿ ರೈತರೆಲ್ಲ ಡಾಕ್ಯುಮೆಂಟ್ ಜೋಡಿಸ್ಕೊಂಡು ಹೋಗ್ತದೆ. ಆ ಒಂದು ವಿಷಯದಲ್ಲಿ ಸ್ವಲ್ಪ ಹರಾಸ್ಮೆಂಟ್ ಆಗ್ತಾ ಇತ್ತು. ನಂಗೆ ಗೆದ್ದಾಗಿಂದನೂ ನಮ್ಮ ಬಹಳಷ್ಟು ಜನ ರೈತರುಗಳು ಹೇಳ್ತಾ ಇದ್ರು, ಫೋನಲ್ಲೇ ಮಾತಾಡಿದ್ರು. ನೆನ್ನೆ ಸ್ವಲ್ಪ ವಿಕೋಪಕ್ಕೆ ಹೋಗಿದ್ಕೆ ನಾನೇ ಖುದ್ದಾಗಿ ನಾಳೆ ಇವತ್ತು ಬರ್ತೀನಿ ಅಂತೇಳಿ ಬಂದು ಅಟೆಂಡ್ ಮಾಡಿದ್ದೀನಿ. ಇನ್ ಮುಂದೆ ಆ ತರ ಆಗ್ದಂಗೆ ನಾನು ನೋಡ್ಕೊಂತೀನಿ ಅಂತ ಭರವಸೆ ಇದೆ. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ನರೇ, ಹೆಸರು ಹೇಳೋದ್ ಬೇಡ, ತನಿಖೆ ಆಗ್ಲಿ ಈಗ, ಯಾಕಂದ್ರೆ ಅವ್ರಿಗೂ ತೇಜೋವಧೆ ಆಗ್ಬಾರ್ದು. ಕಂಪ್ಲೇಂಟ್ ಕೊಟ್ಟಿನಿ, ಓರಲ್ ಆಗಿ ಕಂಪ್ಲೇಂಟ್ ಕೊಟ್ಟಿನಿ. ಒಬ್ರು ಶಾಸಕರು ಕಂಪ್ಲೇಂಟ್ ಕೊಡ್ತಾರೆ ಓರಲ್ ಆಗಿ ಅಂದ್ರೆ ಕಂಪ್ಲೇಂಟೇ. ಓರಲ್ ಆಗಿ ಕೊಟ್ಟು ತನಿಖೆ ಮಾಡಿ ನನಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದೆ. ಇಲ್ಲ, ವಿಡಿಯೋ ಇದ್ರೆ ಇಷ್ಟೊತ್ತಿ ಸಸ್ಪೆಂಡ್ ಆಗಾರು, ಆಡಿಯೋ ವಿಡಿಯೋ ಇಲ್ಲ. ಇವತ್ತು 6 ಮುಗೀತು, ಇವತ್ತು ಮುಗೀತದೆ. ನಾಳೆಗೆ ಒಂದು ಖುಷಿನೇ ಅಲ್ಲ. ಈಗ ಒಂದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾಡೋದಂತ, ಹಿಂದೆ ದೇವರಾಜ ಅರಸು ಏನಿದ್ರು ಸೀನಿಯರ್ ಮುಖ್ಯಮಂತ್ರಿಗಳು, ಅವರ ಒಂದು ಆಡಳಿತ ಅವಧಿಯಲ್ಲೇ ನಾನು ಹುಟ್ಟಿದ್ದು ಆ ಇಸ್ವಿಯಲ್ಲಿ. ಈಗ ಆ ಅವಧಿನ ಮೀರಿ ಒಂದು ದಿನ ಜಾಸ್ತಿ ಮಾಡೋ ಅಂತ ಅವಕಾಶ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಿಕ್ಕಿದೆ. ಆ ಒಂದು ಇದ್ರೊಳಗೆ ವಿಧಾನಸೌಧದಲ್ಲಿ ನಾನು ಇವತ್ತಿದ್ದೀನಿ ಅಂದ್ರೆ ಖುಷಿ ಆಗ್ತದೆ. ಜೊತೆಗೆ ಅವರಿಗೆ ಶುಭನು ಕೋರ್ತೀನಿ. ಯಾಕಂದ್ರೆ ಅತಿ ಹೆಚ್ಚು ದಿನಗಳ ಕಾಲ ರಾಜ್ಯದ ಆಡಳಿತ ಮಾಡುವಂತ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಸಾಹೇಬ್ರು ಆಗ್ತಾರೆ. ಅವ್ರಿಗೆ ಶುಭ ಆಗ್ಲಿ ಅಂತ ಶುಭ ಕೋರ್ತೀನಿ. ಮಾಡ್ಲಲ್ಲ, ನಾನು ಹೇಳಿದ್ನಲ್ಲ, ಯಾರಾದ್ರೂ ಆಗ್ಲಿ, ನಿಮ್ ಮೀಡಿಯಾದ್ರಲ್ಲಿ ಯಾರು ಕರ್ಕೊಂಡ್ಬಂದು ಇವ್ರನ್ನ 10 ವರ್ಷ ಮಾಡ್ರಿ ಅಂದ್ರು ಮಾಡ್ತೀವಿ. ಅಧಿಕಾರ ನಮಗೆ ಜನ ಕೊಟ್ಟಿದ್ದಾರೆ. ನಮ್ಮ ಶಾಸಕಾಂಗ ಸಭೆಯಲ್ಲಿ ಏನ್ ಆಯ್ಕೆ ಆಗ್ತದೆ, ಹೈಕಮಾಂಡ್ ಏನ್ ಹೇಳ್ತದೆ, ಅದಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ. ಯಾವಾಗ್ಲೂ ಮುಂದಿನ 5 ವರ್ಷ ನಮ್ದೇ ಸರ್ಕಾರ ಬರುದು, ಅವಾಗ್ಲೂ ಅವರೇ ಆಗ್ಲಿ, ಏನ್ ತಪ್ಪೇನಿದೆ. ಮುಂದಿನ 5 ವರ್ಷ ನಮ್ ಸರ್ಕಾರನೇ ಬರುತ್ತೆ. ಆ ಕಂಟಿನ್ಯೂ 5 ವರ್ಷ ಅವರೇ ಆದ್ರೂ ಇನ್ನೂ ಒಳ್ಳೇದಲ್ಲ. ಯಾರು ರೆಕಾರ್ಡೇ ಬ್ರೇಕ್ ಮಾಡಕ್ಕಾಗಲ್ಲ. ಏನು ಅಭಿಮಾನಕ್ಕೆ ಮಾತಾಡಿರ್ತಾರೆ. ಈಗ ತಾವೆಲ್ಲ ಹಿಂದ್ಗಡೆ ಇತಿಹಾಸ ನೋಡಿದಿರಿ. ಯಡಿಯೂರಪ್ಪರ ಅಂತಾರನ್ನ ರಾತ್ರಿ ರಾಜೀನಾಮೆ ಕೊಡಿಸಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗಿದ್ದಾರೆ. ಅಂತ ವ್ಯವಸ್ಥೆಗಳಲ್ಲಿ ರಾಜಕೀಯದಲ್ಲಿ ಅವಾಗ್ಲೂ ಒಂದಿಷ್ಟು ಜನ ಇವರು ಬೆಂಕಿ ಹಚ್ಕೊಳ್ಳೋದು, ಪೆಟ್ರೋಲ್ ಸುಡೋದು, ಅವೆಲ್ಲ ಕಾಮನ್ನು. ಅಭಿಮಾನ, ಈಗ ನನಗೂ DK ಶಿವಕುಮಾರ್ ಸಾಹೇಬ್ ಅಭಿಮಾನ, ಅವ್ರಿಗೆ ಏನು ತೊಂದರೆ ಆದ್ರೂ ನನಗೆ ನೋವಾಗ್ತದೆ. ಆತರ ಅವ್ರ ಅಭಿಮಾನಿಗಳಿರ್ತಾರೆ, ಮಾತಾಡಿರ್ತಾರೆ, ತಪ್ಪೇನಿಲ್ಲ. ಏನಿಲ್ಲಪ್ಪ, ಹೈಕಮಾಂಡ್ ಯಾವಾಗ ಏನ್ ಹೇಳುತ್ತೋ ಅದನ್ನ ಮಾಡ್ತೀವಿ ಅಷ್ಟೇ. ಅಲ್ಲ, ಈ ಹೆಂಗ್ ಸಿದ್ದರಾಮಯ್ಯ ಅಭಿಮಾನಿಗಳೆಲ್ಲ ಆಗ್ರಹ ಮಾಡ್ತಿದ್ರು, ಹಂಗೆ DK ಶಿವಕುಮಾರ್ ಅವರ ಅಭಿಮಾನಿಗಳು ಸಹ ಸಂಕ್ರಾಂತಿ ಬಳಿಕ ನಮಗೆ ಶುಭ ಸುದ್ದಿ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ನೋಡೋಣ, ಸಂಕ್ರಾಂತಿ ಆದ್ಮೇಲೆ ಮಾತಾಡೋಣ. ನಮಗೆ ಶುಭ ಸುದ್ದಿ ಬರ್ಲಿ. ಅದೇ ಜನವರಿ ಸಂಕ್ರಾಂತಿ
ಜನವರಿ ತಿಂಗಳ ಮಾತಾಡ್ತೀರಪ್ಪ, ಮತ್ತೆ ನೀವು ಮತ್ತೆ 15ಕ್ಕೆ ಬರಬೇಡ್ರಿ. 100% ಮಾತಾಡ್ತೀನಿ. ನೀವು ಏನು ಕೇಳಕ್ ಬಯಸ್ತಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ. ಉತ್ತರ ಕೊಡ್ತೀನಿ ಉತ್ತರ 15ಕ್ಕೆ ಕೊಡ್ತೀನಿ. 15 ಮುಗಿಲಿ. ನಮಗೆ ದಿನ ಶುಭ ಸುದ್ದಿನೇ. ಶುಭ ಸೂಚನೆ ಸಿಕ್ಕಿದೆ. ಒಳ್ಳೇದಾಗ್ತದೆ ಎಲ್ರಿಗೂ. ಅಂಗಾರಿಗೆ ಸಂಕಷ್ಟ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅನ್ಸುತ್ತೆ. ಉಪವಾಸನೆ ಮಾಡ್ಬಿಟ್ಟು ಅದಕ್ಕೋಸ್ಕರ ಅಲ್ಲ, ನಾಡಿಗೆ ಒಳ್ಳೇದಾಗ್ಲಿ ಅಂತ. ನೀವ್ಯಾಕೆ ಅಲ್ಲಿಗೆ ಹೋಗ್ತೀರಿ? ನಾಡಿಗೆ ಒಳ್ಳೇದಾಗ್ಲಿ, ದಿನ ಶುಭ ಸುದ್ದಿಗಳೇ ಬರ್ಲಿ ಅಂತ ಹೇಳಿ ಉಪವಾಸನೆ ಮಾಡಿದ್ದೀನಿ. ನಾ ಮಾಡ್ತೀನಿ, ಪ್ರಾರ್ಥನೆ ಮಾಡಲ್ಲ ಅನ್ನೋ ನಾನು ದಿನ ದೇವ್ರ ಭಕ್ತ. ಮಾತಾಡೋಣ. ಸೂರ್ಯ ಅಂತೂ ಬದಲಾವಣೆ ಆಗೋದು ಸತ್ಯ, ಮಾತಾಡ್ತೀನಿ. ಥ್ಯಾಂಕ್ ಯು. ಈಗ ನಾನು ಮೊನ್ನೆ 1-2-3 ಚಾನಲಿಗೆ ಮಾತಾಡಿದೆ. ಮೊದಲನೇ ಆದ್ಯತೆ ಅವ್ರ ಕುಟುಂಬಕ್ಕೆ. ಯಾಕೆಂದರೆ ಯಾವುದೇ ನಮ್ಮ ಕಾಂಗ್ರೆಸ್ಸಲ್ಲಿ ಒಂದು ಪದ್ಧತಿ ಇದೆ, ಯಾವುದೇ ಒಂದು ಸಾವು ನೋವು ಆದ ಸಂದರ್ಭದಲ್ಲಿ ಆ ಕುಟುಂಬದ ವರ್ಗದವ್ರಿಗೆ ಮೊದಲನೇ ಆದ್ಯತೆ ಕೊಡ್ತಾರೆ. ಅದನ್ನು ಹೊರತುಪಡಿಸಿ ಹೊರಗಡೆ ಏನಾದರೂ ಒಂದು ಕೊಡೋ ಅಂಥ ಆಪ್ಷನ್ ಸಿಕ್ಕರೆ, ನಮ್ಮ ಸಹೋದರರು ಭಾಳಷ್ಟು ವರ್ಷ ರಾಜಕೀಯದ ಹಿನ್ನೆಲೆಯಿಂದ ಕೆಲಸ ಮಾಡ್ಕೊತ ಬಂದಿದ್ದಾರೆ. ನಾನು ಸಹ ದಾವಣಗೆರೆ ಮಹಾನಗರ ಪಾಲಿಕೆ ಕೆಲಸ ಮಾಡಿರೋ ಲೋಕಲ್ಲು ಇದೆ. ಜೊತೆಗೆ ಅವರು ಇಲ್ಲೇ ವಾಸವಾಗಿರೋದ್ರಿಂದ ಅನುಕೂಲ ಆಗ್ತದೆ. ಕೊಟ್ಟರೆ ಪಕ್ಷ ನಾವು ಅದನ್ನು ಚುನಾವಣೆ ಮಾಡ್ತೀವಿ. ಅಧ್ಯಕ್ಷರಿಗೆ ಮನವಿ ಮಾಡ್ತೀರಾ? ಇಲ್ಲ, ಮೊದಲನೇ ಆದ್ಯತೆ ಅವ್ರ ಕುಟುಂಬಕ್ಕೆ. ಅವ್ರೇನಾದರೂ ಆಗಲ್ಲ ಬದಲಾವಣೆ ಅಂದರೆ ಮೀಟಿಂಗ್ ಕರೆದೇ ಕರೀತಾರೆ, ಹಿಂಗಿದೆ ಹಿಂಗೆ ಅಂತ. ಆ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ. ಮತ್ತೊಂದೆಡೆ ಅಲ್ಪಸಂಖ್ಯಾತರು ಸಭೆ ಮಾಡಲಿ. ಇದು ವಾಕ್ ಸ್ವಾತಂತ್ರ್ಯ ಇದೆ, ಎಲ್ರಿಗೂ ಅವ್ರದ್ದು ರೈಟ್ಸ್ ಇದೆ. ಎಲ್ಲರೂ ಟಿಕೆಟ್ ಕೇಳ್ಬೋದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಒಂದು ಮೈನಾರಿಟಿ ಅಥವಾ ಇನ್ನೊಂದು ಅಂತಲ್ಲ, ಪ್ರತಿಯೊಬ್ಬರು ಟಿಕೆಟ್ ಕೇಳೋ ರೈಟ್ಸ್ ಇದೆ. ಕೇಳಿ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ. ತಣ್ಣಗಾಗಿದೆಯಲ್ಲ, ಈಗ ಮತ್ತೆ ನಾವು ಒಂದು ಜಾಸ್ತಿ ಮಾಡೋಣ ಬಿಡ್ರಿ ಬೋಲಿ. ನಮ್ಮಲ್ಲಿ ಅಡಿಕೆ ಬೆಳೆ ತಮಗೆಲ್ಲ ಗೊತ್ತಿದೆ, ದುಬಾರಿ ಆದಂಥ ವಸ್ತು. ಈ GST ಇಲಾಖೆಗೆ ಈ ಅಡಿಕೆ ಬೆಳೆಗಾರರು ಆಮೇಲೆ ಅಡಿಕೆ ವ್ಯಾಪಾರಸ್ಥರ ಮೇಲೆ ಸ್ವಲ್ಪ ಕಣ್ಣು. ಯಾಕಂದ್ರೆ ಅವ್ರಿಗೂ ರೆವಿನ್ಯೂ ಕೊಡ್ಬೇಕು ಸರ್ಕಾರಕ್ಕೆ, ಅವ್ರು ಮಾಡೋದು ತಪ್ಪೇನಲ್ಲ. ಆದರೆ ಈ ಸಣ್ಣ ಪುಟ್ಟ ನಮ್ಮಲ್ಲಿ ಏನಾಗ್ತದೆ, 3-4 ನಮೂನಿ ಸ್ಟೆಪ್ಗಳಿದೆ. ನಮ್ಮ ತೋಟದಿಂದ ಕೆಡಕೊಂಬಂದು ಒಂದು ಕೇಣಿ ಮನೆ ಅಂತ ಇರುತ್ತೆ, ಅಲ್ಲಿಂದ ಬೇಯಿಸಿ ಅಲ್ಲಿಂದ ವಾಪಸ್ ತರ ಅಂತ ದಾರಿಯಲ್ಲಿ ಅಡಿಕೆ ಚೀಲಗಳು ಅಡ್ಡಾಡ್ತವೆ. ಅದಾದ್ಮೇಲೆ ಕೆಲವರು ಕೇಣಿ ಹಿಡಿತಾರೆ. ಕೇಣಿ ಹಿಡಿದವರು ನಮ್ಮ ತೋಟ ಒಂದು ಊರಲ್ಲಿದ್ರೆ ಅವ್ರು ಕೇಣಿ ಮಾಡೋದು ಬೇರೆ ಕಡೆ ಇರ್ತದೆ. ಅಲ್ಲಿಂದ ತಂದು ನಮಗೆ ಕೊಡೋ ಅಂಥ ಸಂದರ್ಭದಲ್ಲಿ ಅಡಿಕೆ ಲಾರಿಗಳಲ್ಲಿ ಕಾರ್ಗ ಇದರಲ್ಲಿ ಸಿಗ್ತದೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ. ಈ ಥರ 3-4 ನಮೂನಿ ಇರೋಂಥ ಸಂದರ್ಭದಲ್ಲಿ ಈ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನಮ್ಮ ರೈತರು ಏನು ತಗೊಂಡೋಗಂಥ ಅಡಿಕೆಗಳನ್ನ ಹಿಡಿಯೋದು, ಪೆನಲ್ಟಿ ಹಾಕೋದು, ಈ ಲಂಚದ ಬೇಡಿಕೆ ಇಡೋದು, ಈ ಥರ ಒಂದು ವ್ಯವಸ್ಥೆ ನಡೀತಾ ಇತ್ತು. ನಾನು ಸುಮಾರು ಗೆದ್ದಾಗಿಂದನೂ ಹೇಳ್ಕೊಂತ ಮ್ಯಾನೇಜ್ ಮಾಡ್ಕೊಂತ ಬಂದೆ. ನಿನ್ನೆ ಒಬ್ಬರ ಹತ್ರ ಡಿಮ್ಯಾಂಡ್ 5 ಲಕ್ಷ ಡಿಮ್ಯಾಂಡ್ ಮಾಡೋದು ಅನ್ನೋ ಒಂದು ಮಾಹಿತಿ ಬಂತು. ಜನಸತ್ಯನ ನೋಡೋಣ, ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಡಿಮ್ಯಾಂಡ್ ಬಂತು. ಆ ಡಿಮ್ಯಾಂಡ್ ಮೇಲೆ ಈಗ ಅದು ಬರೀ ಫೋನಲ್ಲೇ ಹೇಳೋದು ಸರಿ ಆಗಲ್ಲ ಅಂತ ಖುದ್ದು ನಾನೇ ಅಧಿಕಾರಿಗಳ ಹತ್ರ ಬಂದು ಮೇಲಧಿಕಾರಿಗಳನ್ನು ಕರೆಸಿ JC ಅವ್ರ ಜಾಯಿಂಟ್ ಕಮಿಷನರ್ ಬಳ್ಳಾರಿಯಲ್ಲಿ ಪಾಪ ರಾತ್ರಿ ಫೋನ್ ಮಾಡಿದ್ರೆ, ಬೆಳಿಗ್ಗೆ ನಾನು ಬರ್ತೀವಿ ಬನ್ನಿ ಸರ್ ಅಂತೇಳಿ ಇವತ್ತು ಡಿಸ್ಕಸ್ ಮಾಡಿ ರೈತರಿಗೆ ಇನ್ನು ಮುಂದೆ ಯಾವುದೇ ರೀತಿ ತೊಂದರೆ ಆಗದೆ ನಾವು ನೋಡ್ಕೊಳ್ತೀವಿ. ಅಕಸ್ಮಾತ್ ನೀವೇನು ಅಲಿಗೇಷನ್ ಮಾಡ್ತಿದ್ದೀರಿ 5 ಲಕ್ಷದ್ದು, ಅದು ನಿಜ ಆಗಿತ್ತು ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗೆ ಒಂದು ನೋಟಿಸ್ ಕೊಡಬೇಕು, ಏನ್ಸಸ್ ಕೊಡಬೇಕು, ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ರೈತರಿಗೆ ತೊಂದರೆ ಮಾಡಬೇಡ್ರಿ ಅನ್ನೋದು ನನ್ನ ಮನವಿ. ಇಲ್ಲ, ರೈತರು GST ಇದೆ ಅಡಿಕೆಗೆ, ಬಟ್ ಅವ್ರ ವ್ಯಾಪಾರಸ್ಥರ ಹತ್ರ ಇದೆ, ರೈತರ ಹತ್ರ GST ಬರೋದಿಲ್ಲ. ಅವ್ರ ವ್ಯಾಪಾರಸ್ಥರು ಏನ್ ಮಾಡ್ತಾರೆ, ಕೆಲವು ಕೇಣಿ ಅನ್ನೋದು ಒಂದು ಪದ್ಧತಿ ಇದೆ ನಮ್ಮಲ್ಲಿ, ನಿಮಗೆ ಮಾಹಿತಿ ಇದೆಯೋ ಇಲ್ಲೋ. ನಮ್ಮ ತೋಟ ಒಂದ್ ಕಡೆ ಇರುತ್ತೆ, ಅವ್ರ ಕೇಣಿ ಮನೆ ಒಂದ್ ಕಡೆ ಅಂತ ಇರುತ್ತೆ. ಆ ತೋಟದಿಂದ ಕೆಡಕೊಂಡು ಹೋಗಿ ಆ ಕೇಣಿ ಮನೇಲಿ ಬೇಯಿಸಿ ರೆಡಿ ಮಾಡ್ತಂದ್ ಮಾಲ್ನ ಗಾಡಿಗಳಲ್ಲಿ ತರ್ತಿರ್ತಾರೆ, ಟ್ಯಾಕ್ಸ್ಗಳು ಮಾಡ್ಕೊಂಡಿರ್ತಾರೆ, ಟ್ರಾನ್ಸ್ಪೋರ್ಟೇಷನ್ ಲಾರಿಗಳು, ಟ್ಯಾಕ್ಟ್ರಿಗಳು. ಇವ್ರೇನ್ ಮಾಡ್ತಾರೆ, ಆ ಸಂದರ್ಭದಲ್ಲಿ ನೀವು ಡಾಕ್ಯುಮೆಂಟ್ ಇಟ್ಕೊಂಬರ್ರಿ, ಎಲ್ಲಿ ರೈತರೆಲ್ಲ ಡಾಕ್ಯುಮೆಂಟ್ ಜೋಡಿಸ್ಕೊಂಡು ಹೋಗ್ತದೆ. ಆ ಒಂದು ವಿಷಯದಲ್ಲಿ ಸ್ವಲ್ಪ ಹರಾಸ್ಮೆಂಟ್ ಆಗ್ತಾ ಇತ್ತು. ನಂಗೆ ಗೆದ್ದಾಗಿಂದನೂ ನಮ್ಮ ಬಹಳಷ್ಟು ಜನ ರೈತರುಗಳು ಹೇಳ್ತಾ ಇದ್ರು, ಫೋನಲ್ಲೇ ಮಾತಾಡಿದ್ರು. ನೆನ್ನೆ ಸ್ವಲ್ಪ ವಿಕೋಪಕ್ಕೆ ಹೋಗಿದ್ದಕ್ಕೆ ನಾನೇ ಖುದ್ದಾಗಿ ನಾಳೆ ಇವತ್ತು ಬರ್ತೀನಿ ಅಂತೇಳಿ ಬಂದು ಅಟೆಂಡ್ ಮಾಡಿದ್ದೀನಿ. ಇನ್ ಮುಂದೆ ಆ ಥರ ಆಗ್ದಂಗೆ ನಾನು ನೋಡ್ಕೊಂತೀನಿ ಅಂತ ಭರವಸೆ ಇದೆ. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ನರೇ, ಹೆಸರು ಹೇಳೋದು ಬೇಡ, ತನಿಖೆ ಆಗ್ಲಿ ಈಗ, ಯಾಕೆಂದ್ರೆ ಅವ್ರಿಗೂ ತೇಜೋವಧೆ ಆಗ್ಬಾರ್ದು. ಕಂಪ್ಲೇಂಟ್ ಕೊಟ್ಟಿ ಓರಲ್ಲಾಗೆ ಕಂಪ್ಲೇಂಟ್ ಕೊಟ್ಟಿ, ಒಬ್ರು ಶಾಸಕರು ಕಂಪ್ಲೇಂಟ್ ಕೊಡ್ತಾರೆ ಓರಲ್ಲಾಗೆ ಅಂದ್ರೆ ಕಂಪ್ಲೇಂಟೇ. ಓರಲ್ಲಾಗಿ ಕೊಟ್ಟು ಬಂದು ತನಿಖೆ ಮಾಡಿ ನನಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದೆ. ಇಲ್ಲ, ವಿಡಿಯೋ ಇದ್ರೆ ಇಷ್ಟೊತ್ತಿಗೆ ಸಸ್ಪೆಂಡ್ ಆಗಾರು, ಆಡಿಯೋ ವಿಡಿಯೋ ಇಲ್ಲ. ಇವತ್ತು 6 ಮುಗೀತು, ಇವತ್ತಿಗೆ ಮುಗೀತದೆ. ನಾಳೆಗೆ ಒಂದು ಖುಷಿನೇ ಅಲ್ಲ. ಈಗ ಒಂದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾಡೋದಂತ, ಹಿಂದೆ ದೇವರಾಜ ಅರಸು ಏನಿದ್ರು ಸೀನಿಯರ್ ಮುಖ್ಯಮಂತ್ರಿಗಳು, ಅವರ ಒಂದು ಆಡಳಿತ ಅವಧಿಯಲ್ಲೇ ನಾನು ಹುಟ್ಟಿದ್ದು ಆ ಇಸ್ವಿಯಲ್ಲಿ. ಈಗ ಆ ಅವಧಿನ ಮೀರಿ ಒಂದು ದಿನ ಜಾಸ್ತಿ ಮಾಡೋ ಅಂತ ಅವಕಾಶ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಿಕ್ಕಿದೆ.
ಆ ಒಂದು ಇದ್ರೊಳಗೆ ವಿಧಾನಸೌಧದಲ್ಲಿ ನಾನು ಇವತ್ತಿದ್ದೀನಿ ಅಂದ್ರೆ ಖುಷಿ ಆಗ್ತದೆ. ಜೊತೆಗೆ ಅವರಿಗೆ ಶುಭನು ಕೋರ್ತೀನಿ. ಯಾಕಂದ್ರೆ ಅತಿ ಹೆಚ್ಚು ದಿನಗಳ ಕಾಲ ರಾಜ್ಯದ ಆಡಳಿತ ಮಾಡಿದಂತ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಸಾಹೇಬ್ರು ಆಗ್ತಾರೆ. ಅವ್ರಿಗೆ ಶುಭ ಆಗ್ಲಿ ಅಂತ ಶುಭ ಕೋರ್ತೀನಿ. ಮಾಡ್ಲಲ್ಲ, ನಾನು ಹೇಳಿದ್ನಲ್ಲ, ಯಾರಾದ್ರೂ ಆಗ್ಲಿ, ನಿಮ್ ಮೀಡಿಯಾದ್ರಲ್ಲಿ ಯಾರು ಕರ್ಕೊಂಡ್ಬಂದು ಇವ್ರನ್ನ 10 ವರ್ಷ ಮಾಡ್ರಿ ಅಂದ್ರು ಮಾಡ್ತೀವಿ. ಅಧಿಕಾರ ನಮಗೆ ಜನ ಕೊಟ್ಟಿದ್ರೆ ನಮ್ಮ ಶಾಸಕಾಂಗ ಸಭೆಯಲ್ಲಿ ಏನ್ ಆಯ್ಕೆ ಆಗ್ತದೆ, ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ ಯಾವಾಗ್ಲೂ. ಅವರು ಅದೇ ಹೇಳಿದ್ದಾರೆ, ಪೂರ್ಣಾವಧಿಯಾಗಿ ಸಿಎಂ ಆಗುವ ವಿಶ್ವಾಸ ಇದೆ ಅಂತ ಹೇಳಿ ಸಿದ್ದರಾಮಯ್ಯ. ಮುಂದಿನ 5 ವರ್ಷ ನಮ್ದೇ ಸರ್ಕಾರ ಬರೋದು, ಅವಾಗ್ಲೂ ಅವರೇ ಆಗ್ಲಿ, ಏನ್ ತಪ್ಪೇನಿದೆ. ಮುಂದಿನ 5 ವರ್ಷ ನಮ್ ಸರ್ಕಾರನೇ ಬರುತ್ತೆ. ಆ ಕಂಟಿನ್ಯೂ 5 ವರ್ಷ ಅವರೇ ಆದ್ರೂ ಇನ್ನೂ ಒಳ್ಳೇದಲ್ಲ. ಯಾರು ರೆಕಾರ್ಡೇ ಬ್ರೇಕ್ ಮಾಡಕ್ಕಾಗಲ್ಲ. ಏನು ಅಭಿಮಾನಕ್ ಮಾತಾಡಿರ್ತಾರೆ. ಈಗ ತಾವೆಲ್ಲ ಹಿಂದ್ಗಡೆ ಇತಿಹಾಸ ನೋಡಿದಿರಿ. ಯಡಿಯೂರಪ್ಪರ ಅಂತಾರನ್ನ ರಾತ್ರಿ ರಾಜೀನಾಮೆ ಕೊಡಿಸಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗಿದ್ದಾರೆ. ಅಂತ ವ್ಯವಸ್ಥೆಗಳಲ್ಲಿ ರಾಜಕೀಯದಲ್ಲಿ ಅವಾಗ್ಲೂ ಒಂದಿಷ್ಟು ಜನ ಇವರು ಬೆಂಕಿ ಹಚ್ಕೊಳ್ಳೋದು, ಪೆಟ್ರೋಲ್ ಸುಡೋದು ಅವೆಲ್ಲ ಕಾಮನ್ನು. ಅಭಿಮಾನ ಈಗ ನನಗೂ ಡಿ ಕೆ ಶಿವಕುಮಾರ್ ಸಾಹೇಬ್ ಅಭಿಮಾನ, ಅವ್ರಿಗೆ ಏನಾರು ತೊಂದರೆ ಆದ್ರೂ ನನಗೆ ನೋವಾಗ್ತದೆ. ಆತರ ಅವ್ರ ಅಭಿಮಾನಿಗಳಿರ್ತಾರೆ, ಮಾತಾಡಿರ್ತಾರೆ, ತಪ್ಪೇನಿಲ್ಲ. ಏನಿಲ್ಲಪ್ಪ, ಹೈಕಮಾಂಡ್ ಯಾವಾಗ ಏನ್ ಹೇಳುತ್ತೋ ಅದನ್ನ ಮಾಡ್ತೀವಿ ಅಷ್ಟೇ. ಅಲ್ಲ, ಈ ಹೆಂಗ್ ಸಿದ್ದರಾಮಯ್ಯ ಅಭಿಮಾನಿಗಳೆಲ್ಲ ಎಗ್ರಾಮ್ ಮಾಡ್ತಿದ್ರು, ಹಂಗೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಸಹ ಸಂಕ್ರಾಂತಿ ಬಳಿಕ ನಮಗೆ ಶುಭ ಸುದ್ದಿ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ನೋಡೋಣ, ಸಂಕ್ರಾಂತಿ ಆದ್ಮೇಲೆ ಮಾತಾಡೋಣ. ನಮಗೆ ಶುಭ ಸುದ್ದಿ ಬರ್ಲಿ. ಅದೇ ಜನವರಿ ಸಂಕ್ರಾಂತಿ, ಜನವರಿ ತಿಂಗಳ ಮಾತಾಡ್ತೀರಪ್ಪ. ಮತ್ತೆ ನೀವು ಮತ್ತೆ 15ಕ್ಕೆ ಬರಬೇಡ್ರಿ. 100% ಮಾತಾಡ್ತೀನಿ. ನೀವು ಏನು ಕೇಳಕ್ ಬಯಸ್ತಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ. ಉತ್ತರ 15ಕ್ಕೆ ಕೊಡ್ತೀನಿ. 15 ಮುಗಿಲಿ. ನಮಗೆ ದಿನ ಶುಭ ಸುದ್ದಿನೇ. ಶುಭ ಸೂಚನೆ ಸಿಕ್ಕಿದೆ. ಒಳ್ಳೇದಾಗ್ತದೆ ಎಲ್ರಿಗೂ. ಅಂಗಾರಿಗೆ ಸಂಕಷ್ಟ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅನ್ಸುತ್ತೆ. ಉಪವಾಸನೆ ಮಾಡ್ಬಿಟ್ಟಿ ಅದಕ್ಕೋಸ್ಕರ ಅಲ್ಲ, ನಾಡಿಗೆ ಒಳ್ಳೇದಾಗ್ಲಿ ಅಂತ. ನೀವ್ ಯಾಕೆ ಅಲ್ಲಿಗೆ ಹೋಗ್ತೀರಿ? ನಾಡಿಗೆ ಒಳ್ಳೇದಾಗ್ಲಿ, ದಿನ ಶುಭ ಸುದ್ದಿಗಳೇ ಬರ್ಲಿ ಅಂತ ಹೇಳಿ ಉಪವಾಸನೆ ಮಾಡಿದೀನಿ. ನಾ ಮಾಡ್ತೀನಿ, ಪ್ರಾರ್ಥನೆ ಮಾಡಲ್ಲ ಅನ್ನೋ ನಾನು ದಿನ ದೇವ್ರ ಭಕ್ತ. ಮಾತಾಡೋಣ. ಸೂರ್ಯ ಅಂತೂ ಬದಲಾವಣೆ ಆಗೋದು ಸತ್ಯ, ಮಾತಾಡ್ತೀನಿ. ಥ್ಯಾಂಕ್ ಯು. ಈಗ ನಾನು ಮೊನ್ನೆ 1-2-3 ಚಾನಲಿಗೆ ಮಾತಾಡಿದೆ. ಮೊದಲನೇ ಆದ್ಯತೆ ಅವ್ರ ಕುಟುಂಬಕ್ಕೆ. ಯಾಕೆಂದರೆ ಯಾವುದೇ ನಮ್ಮ ಕಾಂಗ್ರೆಸ್ಸಲ್ಲಿ ಒಂದು ಪದ್ಧತಿ ಇದೆ, ಯಾವುದೇ ಒಂದು ಸಾವು ನೋವು ಆದಂಥ ಸಂದರ್ಭದಲ್ಲಿ ಆ ಕುಟುಂಬದ ವರ್ಗದವರಿಗೆ ಮೊದಲನೇ ಆದ್ಯತೆ ಕೊಡ್ತಾರೆ. ಅದನ್ನು ಹೊರತುಪಡಿಸಿ ಹೊರಗಡೆ ಏನಾದರೂ ಒಂದು ಕೊಡೋ ಅಂಥ ಆಪ್ಷನ್ ಸಿಕ್ಕರೆ, ನಮ್ಮ ಸಹೋದರರು ಭಾಳಷ್ಟು ವರ್ಷ ರಾಜಕೀಯದ ಹಿನ್ನೆಲೆಯಿಂದ ಕೆಲಸ ಮಾಡ್ಕೊತ ಬಂದಿದ್ದಾರೆ. ನಾನು ಸಹ ದಾವಣಗೆರೆ ಮಹಾನಗರ ಪಾಲಿಕೆ ಕೆಲಸ ಮಾಡಿರೋ ಲೋಕಲ್ಲು ಇದೆ. ಜೊತೆಗೆ ಅವರು ಇಲ್ಲೇ ವಾಸವಾಗಿರೋದ್ರಿಂದ ಅನುಕೂಲ ಆಗ್ತದೆ. ಕೊಟ್ಟರೆ ಪಕ್ಷ ನಾವು ಅದನ್ನು ಚುನಾವಣೆ ಮಾಡ್ತೀವಿ. ಅಧ್ಯಕ್ಷರಿಗೆ ಮನವಿ ಮಾಡ್ತೀರಾ? ಇಲ್ಲ, ಮೊದಲನೇ ಆದ್ಯತೆ ಅವ್ರ ಕುಟುಂಬಕ್ಕೆ. ಅವ್ರೇನಾದರೂ ಆಗಲ್ಲ ಬದಲಾವಣೆ ಅಂದ್ರೆ ಮೀಟಿಂಗ್ ಕರೆದೇ ಕರೀತಾರೆ, ಹಿಂಗಿದೆ ಹಿಂಗೆ ಅಂತ. ಆ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ. ಮತ್ತೊಂದೆಡೆ ಅಲ್ಪಸಂಖ್ಯಾತರು ಸಭೆ ಮಾಡ್ಲಿ. ಇದು ವಾಕ್ ಸ್ವಾತಂತ್ರ್ಯ ಇದೆ, ಎಲ್ರಿಗೂ ಅವ್ರದ್ದು ರೈಟ್ಸ್ ಇದೆ. ಎಲ್ಲರೂ ಟಿಕೆಟ್ ಕೇಳ್ಬೋದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಒಂದು ಮೈನಾರಿಟಿ ಅಥವಾ ಇನ್ನೊಂದು ಅಂತಲ್ಲ, ಪ್ರತಿಯೊಬ್ಬರು ಟಿಕೆಟ್ ಕೇಳೋ ರೈಟ್ಸ್ ಇದೆ. ಕೇಳಿ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ. ತಣ್ಣಗಾಗಿದೆಯಲ್ಲ ಈಗ, ಮತ್ತೆ ನಾವು ಜಾಸ್ತಿ ಮಾಡೋಣ ಬಿಡ್ರಿ ಬೋಲಿ.